ಕಾವೇರಿ ವಿವಾದ ರಾಜ್ಯದ ಪಾಲಿಗೆ ಇವತ್ತು ಏನಾಗಬಹುದು? ಕಹಿ ಸುದ್ದಿನ ಅಥವಾ ಸಿಹಿ ಸುದ್ದಿನ ಅನ್ನುವಂತಹ ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ ಕಾವೇರಿ ನೀರಿನ ವಿಚಾರ. ಒಂದ್ ಕಡೆ ತಮಿಳುನಾಡು ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಏನಾಗಬಹುದು, ತೀರ್ಪು ಯಾರ ಪರವಾಗಿ ಬರುತ್ತೆ ಅನ್ನೋದರ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕಾವೇರಿ ನೀರಿನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪಾಲಿಗೆ ಇವತ್ತು ಮಹತ್ವದ ದಿನ. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ಜಲ ವಿವಾದದ ವಿಚಾರಣೆ ನಡೆಯುತ್ತೆ. ಸೊ ಹಾಗಾಗಿ ಮಂಡ್ಯ ಭಾಗದ ರೈತರು, ಮೈಸೂರು ಭಾಗದ ರೈತರು ಮತ್ತೆ ಬೆಂಗಳೂರಿನ ಜನತೆ ಕಾತುರದಿಂದ ಕಾದು ಕುಳಿತಿದ್ದಾರೆ. ಏನ್ ತೀರ್ಪು ಬರಬಹುದು ಅಂತ ಹೇಳಿ. ಒಂದ್ ಕಡೆ ಸುಪ್ರೀಂ ವಿಚಾರಣೆ, ಮತ್ತೊಂದು ಕಡೆ ಪ್ರಾಧಿಕಾರ ಸಭೆ ಕೂಡ ಇದೆ. ಕಳೆದ ಆದೇಶದಿಂದ ಸಂಕಷ್ಟಕ್ಕೆ ಸಿಲುಕಿತ್ತು ನಮ್ಮ ಕರ್ನಾಟಕ. ಸುಪ್ರೀಂನಲ್ಲಿ ತಮಿಳುನಾಡು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಇವತ್ತು ವಿಚಾರಣೆ ಆಗತ್ತೆ. ಕಳೆದ ಸೋಮವಾರ ಅರ್ಜಿ ವಿಚಾರಣೆಯನ್ನ ನಡೆಸಿದಂತಹ ಕೋರ್ಟ್ ನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನ ಹರಿಸೋದಕ್ಕೆ ಶಿಫಾರಸು ಕೂಡ ಮಾಡಿತ್ತು. ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ವರದಿಯನ್ನ ಸಲ್ಲಿಸುವಂತೆ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ನ್ಯಾಯಮೂರ್ತಿಗಳಾದ ವಿಕ್ರಮ್ ನೇತೃತ್ವದಲ್ಲಿದ್ದಂತಹ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ಆಗತ್ತೆ. ಇವತ್ತು ಕರ್ನಾಟಕ ಪಾಲಿಗೆ ವರದಾನವಾಗುತ್ತಾ ಈ ಸುಪ್ರೀಂ ಕೋರ್ಟ್ನ ಆದೇಶ? ಯಾರ ಪರವಾಗಿ ಬರಬಹುದು ಈ ಒಂದು ಆದೇಶ ಅನ್ನುವಂತಹ ಕುತೂಹಲಗಳು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ಮತ್ತೊಂದು ಕಡೆ ಪ್ರಾಧಿಕಾರ ಸಭೆಯನ್ನ ಕೂಡ ಕರೆದಿದೆ. CWRC CWMA ಆದೇಶದ ಮೇರೆಗೆ ತಮಿಳುನಾಡಿಗೆ ನೀರನ್ನ ಹರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಕರ್ನಾಟಕ ಭಾಗದಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ, ನೀರಿಲ್ಲದೆ. ನೀವು ತಮಿಳುನಾಡಿಗೆ ನೀರನ್ನ ಹರಿಸ್ತಾ ಇದ್ದೀರಿ, ಮಳೆ ಇಲ್ಲ, ಸರಿಯಾಗಿ ಬೆಳೆ ಬೆಳೆಯೋದಕ್ಕಾಗ್ತಾ ಇಲ್ಲ. ಹೀಗೆ ತಮಿಳುನಾಡಿಗೆ ನೀರನ್ನ ಹರಿಸಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ರಾಜ್ಯ ಸರ್ಕಾರವನ್ನ ರೈತರು ತರಾಟೆಗೆ ತೆಗೆದುಕೊಂಡಿರೋದನ್ನ ಗಮನಿಸಿದೀವಿ. ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಕಳೆದ ಬಾರಿಯೂ ಕೂಡ ಆದೇಶವನ್ನ ಕೂಡ ಕೊಟ್ಟಿದ್ರು. ಆ ಒಂದು ಆದೇಶದಿಂದ ಕರ್ನಾಟಕ ಸಂಕಷ್ಟಕ್ಕೆ ಸಿಲುಕಿತ್ತು. ಅನಿವಾರ್ಯವಾಗಿ ತಮಿಳುನಾಡಿಗೆ ನೀರನ್ನ ಬಿಡುವಂತಹ ಕೆಲಸವನ್ನ ಕೂಡ ಮಾಡಿತ್ತು. 12,000 ಕ್ಯೂಸೆಕ್ಸ್ ನೀರನ್ನ ಈಗಾಗಲೇ ಹರಿಬಿಡಲಾಗಿದೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಕೂಡ ಇವತ್ತೇ ಇದೆ. ಸೊ ಕಳೆದ ಸೋಮವಾರ ಅರ್ಜಿ ವಿಚಾರಣೆಯನ್ನ ಕೂಡ ನಡೆಸಿದ್ರು ಕೋರ್ಟ್. ಬಟ್ ಆದ್ರೆ ಇವತ್ತು ಏನಾಗತ್ತೆ? ಮತ್ತೆ ಇವತ್ತು ತಮಿಳುನಾಡಿನ ಪರವಾಗಿ ತೀರ್ಪು ಬಂದ್ರೆ ಕರ್ನಾಟಕದಲ್ಲಿ ಮೂಲೆ ಮೂಲೆಗಳಲ್ಲೂ ಕೂಡ ಪ್ರತಿಭಟನೆಯ ಕಾವು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಮತ್ತೊಂದು ಕಡೆ ಕಾವೇರಿ ಕೊಳ್ಳದ ಭಾಗದಲ್ಲಿ ಮಳೆ ಏನಾದ್ರೂ ಅತಿಯಾದರೆ, KRSನ ಒಳಹರಿವಿನಲ್ಲಿ ನೀರು ಹೆಚ್ಚಳ ಆದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಬಟ್ ಆದರೆ ಇನ್ ಕೇಸ್ ಮಳೆ ಆಗ್ಲಿಲ್ಲ, ಒಳಹರಿವು ಹೆಚ್ಚಳ ಆಗಿಲ್ಲ ಅಂತಂದ್ರೆ ಪ್ರತಿಭಟನೆಯನ್ನ ಸರ್ಕಾರ ಎದುರಿಸಲೇಬೇಕಾಗತ್ತೆ. ಎಲ್ಲವೂ ಕೂಡ ತೀರ್ಪಿನ ಆಧಾರದ ಮೇಲೆ ನಿಂತಿದೆ. ಏನಾಗತ್ತೆ? ನಮಗ್ ವರದಾನ ಆಗತ್ತಾ, ಶಾಪ ಆಗತ್ತಾ? ಕಾದ್ ನೋಡೋಣ.